ವೆಲ್ಕಮ್ ಫ್ರೆಂಡ್ಸ್, ಸ್ವಾದ ಮಂಟಪಕ್ಕೆ ಸ್ವಾಗತ. ನಾನು ಪೂಜಾ. ನಾನಿವತ್ತು ಹಿತ್ಕಿದ ಅವರೆಕಾಳಿನಿಂದ ತುಂಬಾ ಗರಿಗರಿಯಾದ ಬಾಯಲ್ಲಿಟ್ಟರೆ ಕರಗುವಂಥ ಚಕ್ಲಿನ ಮಾಡ್ತಾಯಿದ್ದೀನಿ. ಒಮ್ಮೆ ಹಿತ್ಕಿದ ಅವರೆಕಾಳಿನಿಂದ ಚಕ್ಲಿನ ಮಾಡಿ ನೋಡಿ. ನಾವು ನಾರ್ಮಲ್ ಆಗಿ ಮಾಡುವ ಚಕ್ಲಿಗಿಂತ ಇದು ರುಚಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಇದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ. ನೀವು ಮಾಡಿ ಎಷ್ಟು ದಿನ ಇಟ್ಟರೂ ಕೂಡ ಇದು ಗರಿಗರಿಯಾಗಿ ಹಾಗೇ ಇರುತ್ತೆ. ಈ ಚಕ್ಲಿನ ನೀವು ನಿಮ್ಗೆ ಯಾವಾಗ ಬೇಕೋ ಆವಾಗ 10 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಅವರೆಕಾಳನ್ನ ಬಳಸಿ ನೀವು ಹಲವಾರು ವಿಧದ ಅಡುಗೆಗಳನ್ನು ಮಾಡಿ ತಿಂದಿರ್ತೀರ. ಒಮ್ಮೆ ಹಿತ್ಕಿದ ಅವರೆಕಾಳನ್ನ ಬಳಸಿ ಈ ಥರ ಚಕ್ಲಿನ ಮಾಡ್ತೀನಿ ನೋಡಿ. ರುಚಿ ಅಂತೂ ಅದ್ಭುತ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಈ ಹಿತ್ಕಿದ ಅವರೆಕಾಳಿನಿಂದ ಯಾವ ಥರ ಚಕ್ಲಿನ ಮಾಡ್ತೀನಿ ಅಂತ ನೋಡೋಣ. ನಾನಿಲ್ಲಿ 2 ಬಟ್ಲದಷ್ಟು ಅಕ್ಕಿ ಹಿಟ್ಟು, ಅರ್ಧ ಬಟ್ಲು ಹುರ್ಗಡ್ಲೆ ಪುಡಿ, ಹಾಗೆ 1 ಬಟ್ಲು ಹಿತ್ಕಿದ ಅವರೆಕಾಳನ್ನ ಒಂದು 5 ನಿಮಿಷ ನೀರಿನಲ್ಲಿ ಕುದಿಸಿ ತೊಗೊಂಡಿದ್ದೀನಿ. ಈ ಹಿತ್ಕಿದ ಅವರೆಕಾಳನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನು ನೀರು ಹಾಕ್ತೇನೆ ನುಣ್ಣಗೆ ರುಬ್ಬಿದ್ದೀನಿ. ನೋಡಿ, ನೀರು ಹಾಕ್ತೇನೆ, ಇದನ್ನು ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಬಟ್ಲದಷ್ಟು ಹುರ್ಗಡ್ಲೆ ಪುಡಿನ ಹಾಕ್ತಾಯಿದ್ದೀನಿ, 2 ಬಟ್ಲದಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ, 1 ಸ್ಪೂನು ಓಂಕಾಳು ಈ ಥರ ಕೈಯಲ್ಲಿ ತಿಕ್ಕಿ ಹಾಕಬೇಕು, ಅಂದರೆ ಇದು ಜಾಸ್ತಿ ಘಮ ಕೊಡುತ್ತೆ. 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 2 ಸ್ಪೂನು ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಹಾಕಿ. ನಾನಿಲ್ಲಿ ಸ್ವಲ್ಪ ಹಿಂಗನ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಬೆಣ್ಣೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಇದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ಕಲಿಸಿದ್ದೀನಿ. ನಾನಿಲ್ಲಿ ಮೊದಲೇ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಟಿದೆ. ಇವಾಗ ನೀರು ಕುದೀತಾ ಇದೆ. ಈ ನೀರನ್ನ ನಾವು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬಿಸಿನೀರು ಹಾಕಿನೇ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್, ಅಂದರೆ ಇದು ಜಿಗಿಟ್ಟು ಬರುತ್ತೆ. ನಾವು ಚಕ್ಲಿ ಒತ್ತುವಾಗ ಚಕ್ಲಿ ಕಟ್ಟಾಗಲ್ಲ. ಈ ಹಿಟ್ಟಿಗೆ 1 ಗ್ಲಾಸು ಬಿಸಿನೀರು ಹಾಕಿ ಕಲಿಸಿದ ನಂತರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ನಾರ್ಮಲಾಗಿ ನೀವು ಚಕ್ಲಿನ ಮಾಡ್ತೀರಾ ಅದೇ ಹಿಟ್ಟಿನ ಹದಕ್ಕೇ ಈ ಹಿಟ್ಟನ್ನ ನಾವು ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಗಿದೆ. ಇವಾಗ ಒಂದು ಚಕ್ಲಿ ಮೇಕರ್ನ ತೊಗೊಂಡು ಅದರೊಳಗೆ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಚಕ್ಲಿ ಮೇಕರ್ನಲ್ಲಿ ಹಿಡಿಯೋವಷ್ಟು ಹಿಟ್ಟನ್ನ ತೊಗೊಂಡು ನಾನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಪ್ರತಿ ಸತಿ ನೀವು ಚಕ್ಲಿ ಮೇಕರ್ನಲ್ಲಿ ಹಿಟ್ಟನ್ನ ತುಂಬುವಾಗ ಈ ಥರ ನಾದ್ಕೊಂಡು ಚಕ್ಲಿ ಮೇಕರ್ನಲ್ಲಿ ಹಿಟ್ಟು ಹಾಕಿದ್ರೆ ಚಕ್ಲಿ ಒತ್ತುವಾಗ ಕಟ್ಟಾಗಲ್ಲ. ನೋಡಿ, ಇವಾಗ ಒಂದು ತಟ್ಟೆಯಲ್ಲಿ ನಾನು 4-5 ಚಕ್ಲಿನ ಒತ್ತಿದ್ದೀನಿ. ನಾನಿಲ್ಲಿ ಮೊದಲೇ ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಈ ಚಕ್ಲಿನ ಹಾಕಬೇಕು. ಈ ಚಕ್ಲಿ ಹಾಕಿದ ನಂತರ ಒಲೆನ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುವಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಕರಿಬೇಕು. ಈ ಚಕ್ಲಿ ಹಿಟ್ಟನ್ನ ನೀವು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು, ಇಲ್ಲಾಂದರೆ ನೋಡಿ ಚಕ್ಲಿ ಈ ಥರ ತುಂಡಾಗಿಬಿಡುತ್ತೆ. ಇವಾಗ ರೆಡಿಯಾಗಿರುವಂಥ ಚಕ್ಲಿನ ಒಂದು ಪಾತ್ರೆ ತೆಗೆದು ನಾನು ಇದೇ ರೀತಿ ಎಲ್ಲ ಹಿಟ್ಟಿನಲ್ಲಿ ಚಕ್ಲಿಗಳನ್ನು ಮಾಡಿದ್ದೀನಿ. ಫಸ್ಟ್ ರೌಂಡಲ್ಲಿ ಮಾತ್ರ ಸ್ವಲ್ಪ ಚಕ್ಲಿ ತುಂಡಾಗಿದೆ, ನೆಕ್ಸ್ಟ್ ರೌಂಡು ಚಕ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹಿಟ್ಟನ್ನ ನೀವು ಸ್ವಲ್ಪ ಚೆನ್ನಾಗಿಯೇ ನಾದ್ಕೊಂಡು ಈ ಚಕ್ಲಿನ ಒತ್ತಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಿಟ್ಟಿನಲ್ಲಿ ಚಕ್ಲಿನ ಮಾಡಿದ್ದೀನಿ. ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಹಿಟ್ಟಿನಲ್ಲಿ 20-25 ಚಕ್ಲಿಗಳನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಚಕ್ಲಿನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಚಕ್ಲಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಕುರುಮ್ ಅನ್ನುವಂಥ ಹಿತ್ಕಿದ ಅವರೆಕಾಳು ಚಕ್ಲಿನ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಿತ್ಕಿದ ಅವರೆಕಾಳನ್ನ ಬಳಸಿ ಇವತ್ತು ನಾನು ಮಾಡಿರುವಂಥ ಗರಿಗರಿಯಾದ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.